ಚೆನ್ನಾಗಿದೆ ಸರ್ ಪಿಕ್ಚರು. ಭಾಳ ಚೆನ್ನಾಗಿದೆ. ಯಾವ ರೀತಿ ಹೋಗ್ತಾ ಇದೆ ಪಿಕ್ಚರ್ ಅನ್ನೋದು ನಿರೀಕ್ಷಣೆ ಮಾಡೋಕ್ಕಾಗ್ದಿರೋ ಇರೋಂಗೆ ಇದಾಯಿತು. ಇದರಲ್ಲೂ ಜನನ ಹೆಂಗೆ ಕರ್ಕೊಂಡು ಹೋಗುತ್ತೆ ಪ್ರೇಕ್ಷಕರನ್ನ ಅನ್ನೋದು ಭಾಳ ಕುತೂಹಲಕರವಾಗಿದೆ. ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪಿಕ್ಚರ್. ಅಲ್ಲ, ಇವತ್ತು ದಿವಸ ಗರ್ಲ್ಸ್ ಎಲ್ಲನ್ನು ಮೋಸ ಮಾಡಿ ಹೋಗ್ತಾರಲ್ಲ, ಅದೆಲ್ಲನ್ನು ಲೈಫ್ ಮದುವೆ ಆಗಿರೋನ್ನ ಮದುವೆ ಮಾಡ್ಕೊಂತಾರಲ್ಲ, ಭಾಳ ಚೆನ್ನಾಗಿದೆ ಪಿಕ್ಚರ್. ಇಟ್ಸ್ ಬ್ಯೂಟಿಫುಲ್. ಇಷ್ಟ ಆಯ್ತು. ಲವ್ ಸ್ಟೋರಿ ಬ್ರೋ ಚೆನ್ನಾಗಿತ್ತು ಮೂವಿ ಸೂಪರ್ ಆಗಿದೆ. ಇಲ್ಲ ಅದು ಬಿಟ್ಟಾಗಿರ್ತಾನಲ್ಲ ಅವಾಗ ಅತ್ತೆ ಮಾವ ಸೆಂಟಿಮೆಂಟ್ ಇದೆಯಲ್ಲ ಫಿಲಮ್, ಅದು ಸಖತ್ ಸ್ಟೋರಿ ಚೆನ್ನಾಗಿದೆ. ತಿರ್ಗಾ ಲವ್ ಮಾಡಿದ ಹುಡುಗಿ ಮತ್ತೆ ಬಂದು ಮದುವೆ ಆಗ್ತಾಳೆ, ಅದು ಸಖತ್ತಾಗಿದೆ. ಪ್ರತಿ ಒಂದು ಹೆಣ್ಮಕ್ಳು ಅರ್ಥ ಮಾಡ್ಕೊಬೇಕಿದ್ರನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾರೆ. ಅಮೃತರ ಆಕ್ಟಿಂಗ್ ಫೈನ್. ಫುಲ್ ಕಂಪ್ಲೀಟ್ ಚೆನ್ನಾಗಿದೆ. ಸರ್ ಮೂವಿ ಸೂಪರ್. ಒಳ್ಳೆ ಲವ್ ಸ್ಟೋರಿ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ. ನಮ್ಗೆ ಲವ್ ಸ್ಟೋರಿ ಇಷ್ಟ ಆಗಿದೆ. ಸಿನಿಮಾ ಚೆನ್ನಾಗಿದೆ. ಎಲ್ಲಾರು ಹೇಳೋ ರೀತಿಯಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ಹುಡುಗಿರು ಏನೋ ದುಡ್ಡಿರೋನ ನೋಡ್ಕೊಂಡು ಪ್ರೀತಿ ಮಾಡ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆದ್ರೆ ಅನಿವಾರ್ಯತೆ ಅವ್ರು ಬಡವರಾಗಿರ್ತಾರೋ ಶ್ರೀಮಂತ ಆಗಿರ್ತಾರೋ ಗೊತ್ತಿಲ್ಲ, ಆ ಅನಿವಾರ್ಯವಾಗಿ ತಂದೆ ತಾಯಿ ಪ್ರೀತಿಗೋಸ್ಕರ ಅವರು ಡೈವರ್ಟ್ ಆಗ್ತಾರೆ ಹೊರತಾಗಿ ಯಾರಿಗೂ ಮೋಸ ಮಾಡಬೇಕು ಅಂದ್ಬಿಟ್ಟು ಯಾರು ಮೋಸ ಮಾಡಕ್ ಹೋಗಲ್ಲ. ಇಲ್ಲ, ಒಂದು ತಂದೆ ತಾಯಿ ಪ್ರೀತಿನ ನಂಬ್ರಿ, ಇಲ್ಲ ಅಂದ್ರೆ ಪ್ರೀತಿ ಮಾಡೋದನ್ನ ಪ್ರೀತಿನ ನಂಬಿ ಪ್ರೀತಿ ಕೊಡಿ, ಇಲ್ಲ ಅಂತಂದ್ರೆ ಯಾವ್ದೋ ಪ್ರೀತಿನೇ ಮಾಡಕ್ ಹೋಗಿ. ಲವ್ ಸ್ಟೋರಿ ಚೆನ್ನಾಗಿದೆ. ಯಾವುದೇ ಒಂದು ಹುಡುಗಿ ಆಗಲಿ ಯೋಚನೆ ಮಾಡಿ ಶ್ರೀಮಂತರ ಬಗ್ಗೆ ಆಗಲಿ ಇದಾಗಲಿ ಬಡವರ ಬಗ್ಗೆ ಆಗಲಿ ಶ್ರೀಮಂತಿಕೆ ಮಾಡಬಾರ್ದು. ಬಡವ್ರ ರೀತಿಯಲ್ಲಿ ಇದ್ರೂ ಲವ್ ಮಾಡಿದಾರೆ ಮಾಡಬೇಕು, ತಂದೆ ತಾಯಿ ಮಾತು ಕೇಳಬೇಕು. ಮೂವಿ ಚೆನ್ನಾಗಿದೆ, ಯಶಸ್ವಿ ಆಗಿದೆ. ನಿಜವಾಗ್ಲೂ ರೈಟ್ ಫ್ರಮ್ ಬಿಗಿನಿಂಗ್ ಪ್ರೊಡಕ್ಷನ್ ಕ್ವಾಲಿಟಿ ಆಗಿರ್ಬೋದು, ಮತ್ತೆ ಹೀರೋಯಿನ್ ಆಕ್ಟಿಂಗ್. ಹೀರೋಯಿನ್ ಅಂತೂ ತುಂಬಾ ಮೆಚೂರ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರೊಂದು ಪ್ರತಿಯೊಂದು ಸೀನ್ ಅಲ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಸರ್. ಇದನ್ನೊಂದು ಡೈಲಾಗ್ ಬರುತ್ತೆ, ಎಲ್ಲ ಗಮನಿಸಿರ್ಬೇಕು. ಸಾಯೋಕೆ ಒಂದ್ ದಾರಿ ಆದ್ರೆ ಸಾಕೋಕೆ 1000 ದಾರಿ. ನಿಜವಾಗ್ಲೂ ಇದೆಲ್ಲ ಅರ್ಥ ಮಾಡ್ತೀವಿ. ಈಗಿನ ಹುಡುಗಿ ಲವ್ ಮಾಡೋರಾಗಿರ್ಬೋದು, ಅವ್ರ ತಂದೆ ತಾಯಿಗಳು ಅವ್ರ ಬಂದು ಈ ಸಿನಿಮಾ ಅಂತ ನೋಡ್ಬೇಕು ಸರ್. ನೋಡಿದ್ರೆ ತುಂಬಾ ಚೆನ್ನಾಗಿ ಆಗ್ತದೆ. ಅವ್ರ ಮಕ್ಕಳ ಮನ್ಸಲ್ಲಿ ಏನಿದೆ ಮತ್ತೆ ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾವ ತರ ಲೈಫ್ ಡಿಸಿಷನ್ ತಗೊಂಡು ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟರೆ ಪ್ರೀ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಸಿನಿಮಾದಲ್ಲಿ ಸಾಂಗ್ಸ್ ಆಗಿರ್ಬೋದು, ಶ್ರೀಲಲ್ ಸಾಂಗ್ಸ್ ಆಗಿರ್ಬೋದು, ಶ್ರೀಲಲ್ ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಪ್ರೊಡಕ್ಷನ್ ಕ್ವಾಲಿಟಿ ಕಾಕ್ರೋಚ್ ತುಂಬಾ ರಾಕ್ ಅಂತಾರೆ. ತುಂಬಾ ರಾಕ್ ಅಂತಾರೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಅವ್ರು ಹಾಕ್ತಿದ್ದಾರೆ. ಮತ್ತೆ ಕ್ಲೈಮ್ಯಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇದನ್ನೆಲ್ಲ ನೀವೆಲ್ಲ ದಯವಿಟ್ಟು ಪ್ರಮೋಟ್ ಮಾಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ತುಂಬಾ ನಿಲ್ಲುತ್ತೆ ಸರ್. ಈ ಸಿನಿಮಾ ನೋಡ್ಬೇಕು, ಒಳ್ಳೆ ಮೆಸೇಜ್ ಇದೆ. ಫಿಲಮ್ ಸೂಪರ್ ಆಗೈತೆ. ಫಿಲಮ್ ಒಂದ್ ಹೆಣ್ಮಕ್ಳನ್ನ ಯಾವ ರೀತಿ ನಾವು ಮದುವೆ ಮಾಡ್ಬೇಕು, ಇಲ್ಲ ಮನೆ ಯಾವ ರೀತಿ ಸೇರ್ಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಈ ಫಿಲಮ್ ನ ಎಲ್ಲಾರು ಬಂದ್ ನೋಡಿ, ತುಂಬಾ ಚೆನ್ನಾಗಿದೆ ಫಿಲಮ್. ಎಲ್ಲ ಕಾನ್ಸೆಪ್ಟ್ ಇಷ್ಟ ಆಯ್ತು, ಪ್ರತಿ ಒಂದು ಇಷ್ಟ ಆಯ್ತು, ಯಾವ್ದು ಬೇಡ ಅನ್ನೋದಿಲ್ಲ, ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಲವ್ ಬಗ್ಗೆನೂ ಮಾತಾಡಿದ್ದಾರೆ. ಆಮೇಲೆ ತಂದೆ ತಾಯಿ ಬಗ್ಗೆ ಚೆನ್ನಾಗಿದೆ. ಫ್ಯಾಮಿಲಿ ನೋಡೋ ಅಂತ ಫಿಲಮ್. ನನ್ ಮತ್ತೆ ನೀನು ಶುರು ಮದುವೆ ಆಗ್ತೀನಿ ಅಂತ ನಂಗೆ ತುಂಬಾ ಇಷ್ಟ ಆಯ್ತು. ಮೆಸೇಜ್ ಅಂದ್ರೆ ಏನಂದ್ರೆ ಅರ್ಥ ಮಾಡ್ಕೊಳ್ಳೋರ್ ಜೊತೆ ಮದ್ವೆ ಆಗೋದು ತುಂಬಾ ಒಳ್ಳೇದಂತ ಇದೆ ಮೆಸೇಜ್. ಎಮೋಷನಲ್ ಆಗಿದ್ದೀನಿ. ಸೊ ಸಿನಿಮಾ ಈಗ ಫಸ್ಟ್ ಶೋ ಮುಗಿದಿದೆ. ಸೊ ನನಗೆ ಅವ್ರು ಕೊಡ್ತಾ ಇದ್ದಿದ್ದು ಸೌಂಡ್ ಇದ್ರಲ್ಲಿ ಗೊತ್ತಾಗೋಯ್ತು, ದಿಸ್ ಫಿಲಮ್ ವಿಲ್ ಬಿ ಅ ಶೂರ್ ಶಾರ್ಟ್ ಫಿಲಮ್ ಅಂತ. ನಾನು ಏನ್ ಅನ್ಕೊಂಡ್ ಮಾಡಿದ್ದು ಅದು ಹಂಗೆ ಆಗಿದೆ. ಸೊ ನನ್ನ ಟೀಮ್ ಎಲ್ಲಾರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮೇನ್ ಪ್ರೊಡ್ಯೂಸರು. ಇವತ್ತು ಮಾರ್ಕೆಟ್ ಇಲ್ಲ ಅಂದ್ರೂ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ. ಸೊ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇವ್ರು ಇನ್ವೆಸ್ಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಸಿನಿಮಾ ಬಂದಿದೆ. ನನ್ನ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನು ಮೇಲೆ ಜನರಿಗೆ ತಲುಪಿಸಿ, ಜನರು ಒಂದ್ಸರಿ ಬಂದು ಈ ಸಿನಿಮಾ ನೋಡಿದ್ರೆ 100% ಕನ್ನಡ ಇಂಡಸ್ಟ್ರಿಗೆ ಇವಾಗಿನ ಪರಿಸ್ಥಿತಿಗೆ ಸರ್ವೈವಲ್ ಸಿನಿಮಾ ಅಂತ ಹೇಳ್ತೀವಿ. ದಯವಿಟ್ಟು ಎಲ್ಲಾ ಕನ್ನಡ ಜನತೆ ಹೊಸಬನ್ ಸಿನಿಮಾ ಅಂತ ಕಡೆಗಣಿಸ್ಬೇಡಿ. ಒಂದ್ಸರಿ ಬಂದ ಥಿಯೇಟರ್ ಅಲ್ಲಿ ನೋಡಿ. ನಿಮ್ಮೆಲ್ರಿಗೂ ಒಂದು ತಿಂಗಳು ಕಾಡ ಅಂತ ಸಿನಿಮಾ. ಇಲ್ಲ ಮೇಡಮ್, ನಮ್ದು KRT ಸಂಸ್ಥೆನೆ. ಯೋಗಿ ಸರ್, ಕಾರ್ತಿಕ್ ಸರ್ ಮಾತಾಡ್ತಾರೆ. ಒಳ್ಳೆ ಸ್ಕ್ರೀನ್ ನಾನು ಕೇಳಿದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬಳ್ಳಾರಿ, ಗದಗ ಏನೇನ್ ಬೇಕೋ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಖುಷಿ ಇದೆ. ಬೇರೆ ಜನರು ಈಗ ನೋಡಿದ್ರಲ್ಲ, ಕಾಮಿಡಿ ಜನರು, ಇದು ಎಮೋಷನಲ್. ನಮಸ್ಕಾರ. ಹೇಗನ್ಸು ಸಿನಿಮಾ? ನೀವೆಲ್ಲ ನೋಡಿದ್ದೀರಲ್ವಾ? ಸೊ ಅದೇ ಎಲ್ಲ ಬರವಣೆ ಮಾಡಿ ಹೀರೋ ಆಗಿ ಇಷ್ಟೆಲ್ಲ ಕಷ್ಟಪಟ್ಟು ಫೈನಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಹಾಗೆ ನಿಮ್ ಸಪೋರ್ಟ್ ಇರ್ಲಿ.
ಒಂದು ಫ್ಲೋ ಇತ್ತು ಸಿನಿಮಾದಲ್ಲಿ ಕಂಪ್ಲೀಟ್. ಒಂದು ರೊಮ್ಯಾನ್ಸ್ ಆಗಲಿ ಇಮೋಷನ್ಸ್ ಆಗಲಿ ಎಲ್ಲಾನ ಒಳ್ಳೆ ರೀತಿ ಕ್ಯಾರಿ ಮಾಡ್ಕೊಂಡು ತೋರಿಸಿದ್ದಾರೆ. ಈಗ ಸಿನಿಮಾ ಆಗಲೇ ಸಿಲ್ವರ್ ಸ್ಕ್ರೀನ್ ಮೇಲೆ ಎಲ್ಲ ಕಡೆ ನಾವು ಮಿಂಚ್ತಾ ಇದೀವಿ. ಈಗ ನೀವೇ ಎಲ್ಲ ಕಡೆ ವರ್ಡ್ ಟು ವರ್ಡ್ ಮೌತ್ ಎಲ್ಲ ಕಡೆ ಪ್ರಚಾರ ಆಗಬೇಕು. ಆಲ್ಮೋಸ್ಟ್ ಐ ಥಿಂಕ್ ಆಡಿಯನ್ಸ್ ಅಲ್ಲಿ ಕೂತಿರುವಾಗ ನಾವು ಪ್ರತಿಯೊಂದು ರಿಯಾಕ್ಷನ್ಸ್ ನೋಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ನನಗಂತೂ ಪರ್ಸ್ನಲಿ ನನಗೆ ತುಂಬಾ ಒಂದು ಇಮೋಷನಲ್ ಫ್ಲೋ ಇತ್ತು. ಬಿಕಾಸ್ ಐ ಡೋಂಟ್ ನೋ, ನನಗೆ ಒಂದು ಅಂಶ ಇರುತ್ತಲ್ಲ ಒಂದ್ ಕಥೆಯಲ್ಲಿ, ಅದು ನನಗೆ ನಾನೇ ಅಂತ ಅನಿಸ್ತು. ಅಫ್ಕೋರ್ಸ್ ರಿಯಾ ಕ್ಯಾರೆಕ್ಟರ್ಗೂ ಒಂದು ಒಳ್ಳೆ ರೇಂಜ್ಗೆ ತೋರಿಸಿದ್ದಾರೆ. ಆ್ಯಂಡ್ ಐ ವುಡ್ ಥ್ಯಾಂಕ್ ದ ಎಂಟೈರ್ ಟೀಮ್. ಏನಿಲ್ಲ ಅಷ್ಟೇ, ಈಗ ಹೊಸೊಬ್ರು ಸಿನಿಮಾ ಅಂದ ತಕ್ಷಣ ತುಂಬಾ ಸಂಕೋಚ ಪಟ್ಟಿದಾಗ ಸಿನಿಮಾ ನೋಡ್ಬಾರ್ದು ಅಂತ ಜನರು ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ ಆಡಿಯನ್ಸ್ ಪ್ರತಿಯೊಂದು ರಿಯಾಕ್ಷನ್ಸ್ ನೀವೇ ನೋಡಿರ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನ್ನ ಸಿನಿಮಾ. ಈಗ ನೀವೇ ಆಡಿಯನ್ಸ್ ನಿಮ್ಗೆಲ್ಲ ನೋಡ್ಕೊಳ್ತಾ ಇದೀವಿ. ಸೊ ಸಿನಿಮಾ ರಿಲೀಸ್ ಆಗಿದೆ, ಬನ್ನಿ ನೋಡಿ, ಅರಿಸಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ ಅಪ್ಪ, ಎಲ್ಲರಿಗೂ ನಮಸ್ತೆ. ಪಿಕ್ಚರ್ ನೀವು ನೋಡಿದೀರಾ, ನಾನು ನೋಡಿದೆ, ತುಂಬಾ ಎಮೋಷನಲ್ ಆಗಿತ್ತು. ದಯವಿಟ್ಟು ನಮ್ಮ ಕನ್ನಡ ಜನತೆ ಕೇಳ್ಕೊಂಬೋದು ಒಂದೇ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಒಬ್ಬ ಪ್ರೊಡ್ಯೂಸರ್ ಆಗಿ. ದಯವಿಟ್ಟು ನೀವು ಬಂದು ಆರಿಸಬೇಕಂತ ನಿಮ್ಮಲ್ಲಿ ನಮ್ಮ ಕನ್ನಡ ಜನತೆಗೆ ಮನವಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿದೆ. ಪ್ಲೀಸ್ ಇನ್ಮೇಲೆ ನಿಮ್ ಕೈಲಿರೋದು, ಪ್ಲೀಸ್ ಎಲ್ರು ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ, ನಮ್ ಸಿನಿಮಾ ಗೆಲ್ಸಿ. ನಾವು ಒಂದು ಟೀಮ್ ಆಗಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೇವೆ. ಹೌದು, ಒಂದು 2 ವರ್ಷದ ಹಾರ್ಡ್ ವರ್ಕ್. ಪ್ಲೀಸ್ ಡೆಫಿನೆಟ್ಲಿ ನಿಮ್ಗೆ ಇದೇ ಕೇಳ್ಕೊಳ್ತೇವೆ, ಸಿನಿಮಾ ಬಂದು ನಮ್ ಕನ್ನಡ ಸಿನಿಮಾ ನೋಡಿ ಅದನ್ನ ಗೆಲ್ಸಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.